ಒಂದು ದನಿ ಉಳಿಬಾರ್ದು ಹೊಲದಾಗ. ದನಿ ಯಾರಲ್ಲ ಹಾಡು ಆಗ್ಲೇ ನಮ್ಮ ಹೊಲದಲ್ಲಿ ಕಾತನ ಮಾಡ್ತಾರೆ. ಯಾರು ನೀವು? ಅದನ್ನು ಕೇಳು, ನೀನ್ ಯಾರಲ್ಲ? ಈ ಹೊಲದ ಮಾಲೀಕ, ಬೆವರು ಸುರಿಸಿ ಉತ್ತಿ ಬಿತ್ತಿ ಬೆಳೆದ ರೈತ. ಎತ್ತಿದ್ದಾರೆ ನಾತು, ಅದು ಅನ್ನ ನಮ್ಮದೈತಿ, ಅದು ಉಣ್ಣು ಹಕ್ಕು ನಮ್ಮದೈತಿ. ನಾನು ಯಾರನ್ನು ತಿಳಿದುಕೊಂಡು ಮಾತನಾಡು. ಓ ರುದ್ರ, ನೀನು ನಿನಗೇನು ಅನ್ಯಾಯ ಮಾಡಿದ್ದೇವೆ ಅಂತ ನಮ್ಮ ಬೆಳೆಯನ್ನು ಹಾಳು ಮಾಡ್ತಿರುವೋ ನಾಯಿ? ನೀ ಅನ್ಯಾಯ ಮಾಡಿದ ನನಗಲ್ಲೋ, ನಮ್ಮ ದನಿಯರಿಗೆ. ಎಂದ ನೀನು ನಮ್ಮ ದನಿಯರಿಗೆ ಅನ್ಯಾಯ ಮಾಡಿದಳು ಅಲ್ಲೇ ನಿನ್ನ ಮೇಲೆ ಸೇಡ್ ತೀರಿಸ್ಕೋಬೇಕು ಒಂದು ಹಠ ನಂದು. ಓ ಸಾಹುಕಾರನಿಗೆ ಅಪಮಾನ ಮಾಡಿನಿ ಅಂತ ಈ ರೀತಿ ನಮ್ಮ ಮನೆ ಮುರಿತಿರುವೆನೋ ನಾಯಿ? ತಪ್ಪು ಯಾರದೆಂದು ವಿಚಾರಿಸದೆ ಹೆಣ್ಣ ಹಣಕ್ಕಾಗಿ ದುಷ್ಟ ಸಾಹುಕಾರರ ಕೈಗೊಂಬೆಯಾಗಿ ಕಂಡ ಬಡವರ ಬಾಳಿಗೆ ಬೆಂಕಿ ಇಡುವ ನಿನಗೆ ಅವರ ಬಿಸಿ ಉಸಿರಿನ ಒಲನಾಡಿಗೆ ಸುಡದು ಬಿಡದು ನೆನಪಿಟ್ಟಿಕೋ. ಬಾಯ್, ನಾನು ಪ್ರೀತಿಯಿಂದ ಕರೆದ್ರೆ ಭೈರವ, ನಿಮ್ಮಂತ ಎದುರಾಳಿಗೆ ಕಾಲ ಭೈರವ. ನಾನು ನಿಂದಿಸಿ ಮಾತನಾಡಿದ್ರೆ ಸುಳ್ಳಿ ಬಿಡುವ ಈ ನಾಲಿಗೆಯನ್ನು. ನೀನ್ ಯಾರಾದರೂ ನನಗೇನು? ಧರ್ಮ ಬಿಟ್ಟವರು ಯಾರು ಗೆದ್ದಿಲ್ಲ ಈ ಭೂಮಿ ಮೇಲೆ. ದುಷ್ಟ ಕಂಸಾಸುರರೇ ಮಣ್ಣು ಮುಕ್ಕಿ ಹೋದರು. ಶ್ರೀಕೃಷ್ಣ ಪರಮಾತ್ಮನ ನೆಲದಲ್ಲಿ ಶೌರ್ಯವಂತರ ಮನೆತನದಲ್ಲಿ ಹುಟ್ಟಿದ ಈ ಗಂಡು ನಿಮ್ಮಂತರ ದುಷ್ಟರ ಪಾಲಿಗೆ ಬೆಂಕಿ ಚೆಂಡು. ಸುಮ್ಮನೆ ನಮ್ಮ ಹೊಲ ಬಿಟ್ಟು ಮತ್ತೆಲ್ಲಿ ಇರದಂತೆ ಹೋಗಿದರೆ ಒಳ್ಳೆಯದು. ಒಂದು ವೇಳೆ ಬಂದರೆ ಅಂತವರ ರುಂಡವನ್ನು ಕಡಿಯಲು ಸದಾ ಸಿದ್ಧ ಈ ನನ್ನ. ಅವನ ರುಂಡಲೇ ಹಾರುವುದು ನಿನ್ನ ರುಂಡ. ಓ ರುದ್ರ, ನೀಲ ಥೂ ಪಾಪಿ, ನಮ್ಮ ಮೇಲೆ ಹಗೆತನ ಸಾಧಿಸಲು ಈ ರೀತಿ ಕೀಳು ಮಟ್ಟಕ್ಕಿದೆಯೋ ನಾಯಿ? ನನಗೆ ಅಪಮಾನ ಮಾಡಿ ನಿಂದಿಸಿದ ಇವನ ಕೈಗಳನ್ನು ಕಟ್ಟು. ಹಿಂದೆ ಇವನ ಜೀವನದ ನಂದಾಜ್ಯೋತಿ ನಂದಿ ಹೋಗಲಿ. ಏ ಸಾಹುಕಾರ, ಬಡವರನ್ನು ತುಳಿದು ಬದುಕಿದವರು ಯಾರು ಇಲ್ಲ ಈ ಭೂಮಿ ಮೇಲೆ. ಬಡವರೆಲ್ಲ ಸಿಟ್ಟಿಗೆದರೆ ಸುಟ್ಟು ಹೋಗುವೆ ಕ್ಷಣದಲ್ಲಿ. ಸುಟ್ಟು ಹೋಗುವೆ. ನಿಮ್ಮಂತ ದರಿದ್ರರನ್ನು ಸುಡಲು ಸಿದ್ಧವಾಗಿರುವೆನು. ನನಗೆದುರಾಗಿ ಸಾಯಬೇಡ. ಸುಮ್ಮನೆ ಜೀವದಾನ ಮಾಡಿದ್ದೇನೆ, ಬದುಕು. ಇಲ್ಲವಾದರೆ ನಿನ್ನ ಕಥೆ ಹಿಂದೆ ಮುಗಿಸುತ್ತೇನೆ. ರುದ್ರ, ಹೇಳಿ ಅಂತ ಹೆದರಿ ನಾನು ನಿನಗೆ ತಲೆಬಾಗಲೆ? ಅನ್ಯಾಯ ಅಧರ್ಮದಿಂದ ಬಡವರನ್ನು ಕಷ್ಟ ನೀಡಿ ಎಷ್ಟೋ ಹೆಣ್ಣು ಮಕ್ಕಳ ಬಾಳು ಹಾಳು ಮಾಡಿ ದರ್ಪದಿಂದ ದೌರ್ಜನ್ಯ ನಡೆಸುವ ನಿನಗೆ ನಾನು ತಲೆಬಾಗಲೆ? ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ದೇಹದಲ್ಲಿ ಉಸಿರಿರುವ ತನಕ ನಿನ್ನೆದರು ಛಲದಿಂದ ಹೋರಾಡಿ ಬದುಕುತ್ತೇನೆ. ಸುಮ್ಮನೆ ನಿಂತಿರುವೆಲ್ಲ, ಕಟ್ಟುವನ ಕೈಗಳನ್ನು. ನನ್ನ ಮಗನನ್ನ ಯಾಕೆ ಅವನನ್ನ ಹೊಡಿತಾ ಇದ್ದೀರಾ? ನಿಮಗೆ ಬೇಕಾಗಿದ್ದು ಬೆಳೆ ಇಲ್ಲದೆ ತೆಗೆದುಕೊಂಡು ಹೋಗಿ, ಆದ್ರೆ ನನ್ನ ಮಗನನ್ನ ಹೊಡಿಬೇಡಿ, ಬಿಟ್ಬಿಡ್ರಿ ಅವನನ್ನ. ಗೌರಿ
ಬಂದೆಯ ಎಣ್ಣೆ ಬಾ ಎಂದು ನೀ ಬರುವೆ ಎಂದು ಭಾವಿಸಿದೆ. ರೋಷದಿಂದ ಹಾರಾಡಿ ನಿನ್ನ ಮೈದುನ ಏಡಿಯಂತೆ ನಿಂತಿದ್ದಾನೆ ನೋಡು. ರುದ್ರಪ್ಪ, ನೀನು ಇಂಥ ಹೀನ ಕೆಲಸ ಮಾಡಿಸ್ಲಿಕ್ಕೆ ಹತ್ತಿರದೀಯಾ? ಮಾಡಬಲ್ಲೆ, ಮಾಡಿಸಲು ಬಲ್ಲೆ, ಎಂದು ನಿನ್ನನ್ನು ಬಿಡುವುದಿಲ್ಲನಲ್ಲೇ. ಅಯ್ಯೋ ಪಾಪಿ, ನಾವೇನ್ ಅನ್ಯಾಯ ಮಾಡಿದ್ವಿ ಅಂತ ನಮ್ಗೆ ಈ ರೀತಿ ಎಡೆಬಿಡದೆ ಕಾಡ್ತಾ ಇದೆಯೋ? ನಿನ್ನಲ್ಲಿ ಮನುಷ್ಯತ್ವವೇ ಇಲ್ವೇ? ನಿನ್ನ ಹೃದಯದಲ್ಲಿ ಕರುಣೆ ಅನ್ನೋದೇ ಇಲ್ವೇ? ಯಾಕೋ ಯಾಕೋ ನಮ್ಗೆ ಈ ರೀತಿ ಕಷ್ಟ ಕೊಡ್ತಾ ಇದೀಯಾ? ಕಷ್ಟ ಸೇಡು ಸೇಡು ಸೇಡಿಗಾಗಿ ನಡೆಯಿತು ದ್ರೌಪದಿಯ ವಸ್ತ್ರಾಪರಣ, ಸೇಡಿಗಾಗಿ ನಡೆಯಿತು ಸೀತೆಯ ಅಪಹರಣ, ಅದೇ ಸೇಡಿಗಾಗಿ ನಡೆಯುತ್ತಿದೆ ನಿನ್ನ ಮಾರಣ. ಅಂದು ನಿನ್ನ ಮೈದುನರಿಂದ ಅಪಮಾನಗೊಂಡೆ, ಗುರಿಯಲ್ಲಿ ನಿನ್ನ ಬಯಸಿ ನಿರಾಸೆಗೊಂಡೆ. ಅಂದಿನ ಸೇಡಿಗಾಗಿ ಇಂದು ನಿಮ್ಮನ್ನೆಲ್ಲ ಕಾಡುತ್ತಿರುವೆ. ಇಂದು ಹಾಡು ಹಗಲಲ್ಲೇ ನಿನ್ನ ಮಗನಂತಿರುವ ನಿನ್ನ ಮೈದುನರ ಕಣ್ಣೆದರಲ್ಲೇ ನಿನ್ನ ಶೀಲಹರಣ. ಅಂದಾಗಲೇ ನನ್ನ ಸೇಡಿನ ಮನಕ್ಕೆ ಸಮಾಧಾನ. ಏ ಗೌರಿ, ಅಂದು ಖಡ್ಗದಿಂದ ಅಂಜಿಸಿದ ಹೆಂಗಸೆ, ಎಲ್ಲಿದೆ ನಿನ್ನ ಖಡ್ಗ? ಏನ್ ನಡೀತಾ ಇದೆ ಇಲ್ಲಿ? ಓಹ್ ರುದ್ರಪ್ಪ, ಲೇ ರುದ್ರ, ನನ್ನ ತಮ್ಮನನ್ನು ಬಂಧಿಸಿ ನನ್ನ ಹೆಂಡತಿಯ ಶೀಲ ಕೆಡಿಸಲು ಮುಂದಾದಿಯ ಪಾಪಿ. ನಿನ್ನನ್ನು ಜೀವಂತ ಸಮಾಧಿ ಮಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನನ್ನ ತಮ್ಮನನ್ನು ಹಿಂಸಿಸಿ ನನ್ನ ಹೆಂಡತಿಯ ಮನ ನೋಯಿಸಿದ ನೀನು ಬದುಕಲೇಬಾರದು. ಒಂದೇ ಹೆಜ್ಜೆ ಇಟ್ಟರೆ ಹಾರುವುದು ನನ್ನ ಪಿಸ್ತೂಲಿನ ಗುಂಡು. ಈ ಗೌಡ ಕರೆದರೆ ಕ್ಷಣದಲ್ಲೇ ಬರುವುದು ನನ್ನ ದಂಡು. ನನಗೆ ಗೌರವ ನೀಡಿ ನೀವಿಬ್ಬರು ಉಳಿದಿರಿ, ಇಲ್ಲವಾದರೆ ನಿಮ್ಮ ಸಂಸಾರದಲ್ಲಿ ನಾ ಹಾಕುವೆ ಘೋರ ವಿಷ. ಮರೆಯಬೇಡ. ಮೊದಲು ನನ್ನ ಮನೆ ನಮ್ಮೆಲ್ಲರನ್ನ ಕಾಯುವಂತ ಆ ಕರುಣಾಮಯಿ ದೇವರು ನಮ್ಮನ್ನ ಕಾಪಾಡ್ತಾನೆ. ಮೊದಲು ಮನೆಗೆ ಕರ್ಕೊಂಡು ಹೋಗೋಣ ಬನ್ನಿ. ಗೌರಿ, ನಾ ನಂಬಿದ ದೇವರು ಕಾಪಾಡುವನೋ ಕಾಡುವನೋ ಒಂದು ತಿಳಿಯದಾಗಿದೆ. ಮನಕ್ಕೆ ಶಾಂತಿ ಇಲ್ಲದಂತಾಗಿದೆ. ಈ ದುಷ್ಟನಿಂದ ನಾವೇ ದೂರವಿದ್ದು ಬಿಡೋಣ. ನಡೆ ಗೌರಿ, ತಮ್ಮನನ್ನು ಕರೆದುಕೊಂಡು ಮನೆಗೆ ಹೋಗೋಣ.